ಮಗ ಬಿಗ್ ಬಾಸ್ ನೋಡ್ತಾ ಇದೀನಪ್ಪ. ಯಾರು ಚೆನ್ನಾಗ್ ಆಡ್ತಾವ್ರೆ? ಗಿಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾರೆ. ಅದನ್ ಬಿಟ್ರೆ ಗಿಲ್ಲಿ ಬಿಟ್ರೆ ಕಾಕ್ರೋಚ್. ಹಾ. ಅಶ್ವಿನಿ ಮೇಡಮ್ದು ಜಾಸ್ತಿ ಮಾತಾಡ್ತಾನೆ ಇರ್ತಾರೆ, ಸುಮ್ನೆ ಬಡ್ಕತಾ ಇರ್ತಾರೆ. ಓಕೆ. ಏನು ಮಾಡಲ್ಲ ಅವ್ರು, ಸುಮ್ನೆ ಇರ್ತಾರೆ ಅಷ್ಟೇ. ಅಲ್ಲ ಈಗ ಅಶ್ವಿನಿ ಗೌಡ ಅವರು ಎಲ್ಲ ಹೋರಾಟ ಮಾಡ್ಕೊಂಡ್ ಬಂದಿರ ಹಂಗೆ ಹಿಂಗೆ ಅಂತಾರಲ್ಲ. ಅದ್ ನಂಗೇನು ಗೊತ್ತಿಲ್ಲ, ಒಟ್ನಲ್ಲಿ ಹೋರಾಟದ್ ಮಾಡ್ದಂಗೆ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ, ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ. ಓಕೆ. ಈಗ ಗಿಲ್ಲಿ ಮೇಲೆ ಯಾವಾಗ್ಲೂ ರೇಗಾಡ್ತಾ ಇರ್ತಾರಲ್ಲ ಅಶ್ವಿನಿ ಗೌಡ. ಅವ್ರ ಮೇಲೆ ಏನೋ ಇದು ಅಂತ, ಗಿಲ್ಲಿ ಏನೋ ರೇಗಿಸ್ತಾ ಇರ್ತಾನೆ ಅದಕ್ಕೆ. ಓಕೆ. ಗಿಲ್ಲಿ ಚೆನ್ನಾಗಿ ರೇಗಿಸ್ತಾ ಇರ್ತಾರೆ. ಹಾ ಹಾ. ಏನೋ ಅವ್ರನ್ನ ಬಿಟ್ರೆ ಯಾರು ಚೆನ್ನಾಗ್ ಆಡ್ತಾರ? ರಕ್ಷಿತಾ ಇದ್ದಾಳಲ್ಲ ಅವಳು. ರಕ್ಷಿತಾ ಹಾ. ಹೌದು ಇದು ಅಂತಾನೆ ಇರ್ತಾರೆ. ರಕ್ಷಿತಾ ಚೆನ್ನಾಗ್ ಆಡಲ್ಲ. ರಕ್ಷಿತಾನ ಆಡ್ತಾರೆ, ಅವ್ರು ಏನು ಟಾಸ್ಕ್ ಆಡಿಲ್ವಲ್ಲ, ಹಂಗಾಗಿ ನೀಟಾಗಿ ಗೊತ್ತಿಲ್ಲ. ಓಕೆ. ಕಾಕ್ರೋಚ್ ಸುದೀಪ್. ಕಾಕ್ರೋಚ್ ಸುದೀಪ್ ಫಸ್ಟ್ ಅದೇ ಅವ್ರಿಗೆ ರಾಕ್ಷಸ ಟಾಸ್ಕ್ ಕೊಟ್ಟಾಗಿಂದ ಅವ್ರಿಗೆ ಎಲ್ಲಾರ್ನು ಡಿಸಪಾಯಿಂಟ್ ಮಾಡಿದ್ರು. ಮತ್ತೆ ಅವ್ರು ನನ್ ಪ್ರಕಾರ ಚೆನ್ನಾಗ್ ಆಡ್ತಾರೆ ಅವ್ರು. ಕಾಕ್ರೋಚ್ ಸುದೀಪ್ ಅವ್ರು ಚೆನ್ನಾಗ್ ಆಡ್ತಾರೆ. ಓಕೆ. ಮಲ್ಲಮ್ಮನೂ ಚೆನ್ನಾಗ್ ಆಡ್ತಾರೆ. ಮಲ್ಲಮ್ಮನೂ ಚೆನ್ನಾಗ್ ಆಡ್ತಾರೆ. ಹಾ. ಇನ್ನು ಡಾಕ್ ಸತೀಶ್ ಅವ್ರ ಅದೇ 100 ಕೋಟಿ ನಾಯಿ ತಗೊಂಡ್ಬಿಟ್ಟು ಹಾ. ಬಿಗ್ ಬಾಸ್ ಗೆ 50 ಲಕ್ಷಕ್ಕೋಸ್ಕರ ಬಂತಾರೆ. ಹಾ. ಓಕೆ. 100 ಕೋಟಿ ನಾಯಿ ಇರೋರು 50 ಲಕ್ಷ ಬಿಗ್ ಬಾಸ್ ಬಂದಿರೋದು ಏನ್ ಅನ್ಸುತ್ತೆ? ಹಾ. ಗೊತ್ತಿಲ್ಲ. ಓಕೆ. ಯಾರು ಗೆಲ್ಬೇಕು ನಿಮ್ ಪ್ರಕಾರ? ನನ್ ಪ್ರಕಾರ ಗಿಲ್ಲಿ ಇಲ್ಲ ಸುಧೀರ್ ಗೆಲ್ಬೇಕು. ಕಾಕ್ರೋಚ್ ಸುದೀಪ್ ಇಲ್ಲ ಗಿಲ್ಲಿ ಗೆಲ್ಬೇಕು? ಹಾ. ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು? ಹಾ. ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಹೋಗ್ಬೇಕು. ಓಕೆಪ್ಪ, ಥ್ಯಾಂಕ್ ಯು ಸೊ ಮಚ್.